ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ verse number 4, 6 and 18. 4, 6, 18ನೇ ವಚನವನ್ನು ಓದಿಕೊಳ್ಳೋಣ. Matthew chapter 6 verse number 4, 6 and 18. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 4, 6 ಮತ್ತು 18ನೇ ವಚನ. Here God talks about giving, praying and fasting. 50 ದಿವಸ ಕೊಡುವುದರ ವಿಚಾರ, ಉಪವಾಸದ ವಿಚಾರ, ಪ್ರಾರ್ಥನೆ ವಿಚಾರ ನಾವು ನೋಡ್ಲಿಕ್ಕಿದ್ದೇವೆ. So that your giving may be in secret, and your Father who sees what is done in secret will reward you. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Verse number 6. 6ನೇ ವಚನ. But when you pray, go into your inner room, shut your door, and pray to your Father who is unseen, and your Father who sees what is done in secret will reward you. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗಡೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Verse number 18. So that your fasting will not be obvious to men, but only to your Father who is unseen, and your Father who sees what is done in secret will reward you. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Hallelujah. Church, this Matthew chapter 6 ಸಭೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ talks about the rewards that we receive from God. ದೇವರಿಂದ ನಾವು ಪಡೆದುಕೊಳ್ಳುವಂತಹ ಬಹುಮಾನದ ವಿಚಾರವಾಗಿ ಮಾತನಾಡುತ್ತಾರೆ. Not from mere people but humans, but God. We receive rewards from God. ಕೇವಲ ಪಶುಪ್ರಾಯರಾದ ಮನುಷ್ಯರ ಕೈಯಿಂದಲ್ಲ, ದೇವರಿಂದ ನಾವು ಹೊಂದಿಕೊಳ್ಳಿರುವಂತಹ ಬಹುಮಾನದ ವಿಚಾರ ಮಾತನಾಡಲ್ಪಟ್ಟಿದೆ. Deeds that are done in secret will be rewarded openly. ಯಾವ ಕಾರ್ಯಗಳನ್ನು ನಾವು ರಹಸ್ಯವಾಗಿ ದೇವರಿಗೋಸ್ಕರ ಮಾಡುತ್ತೇವೋ ಅದು ಬಹಿರಂಗವಾಗಿ ನಮಗೆ ಬಹುಮಾನವನ್ನು ಕೊಡುತ್ತದೆ. Just when a believer engages himself in genuine acts of giving, praying and fasting, to such kind of people God rewards. ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕೂ ಉಪವಾಸ ಮಾಡುವುದಕ್ಕೂ ಅದೇ ರೀತಿಯಲ್ಲಿ ಆ ರಹಸ್ಯವಾದ ದೇವರಿಗೋಸ್ಕರ ಕಾರ್ಯವನ್ನ ಮಾಡುವುದಕ್ಕೂ ಯಾವಾಗ ತೊಡಗಿಸಿಕೊಳ್ಳುತ್ತಾನೋ ಬಹಿರಂಗವಾಗಿ ದೇವರವರನ್ನ ಮಾನಿಸುತ್ತಾನೆ, ಬಹುಮಾನವನ್ನು ಕೊಡುತ್ತಾನೆ. Hallelujah. Throughout the Bible, ಈ ಸತ್ಯವೇದ ಸಂಪೂರ್ಣವಾಗಿ ಓದ್ರಿ. people give many names to God. ದೇವರಿಗೆ ಅನೇಕ ಹೆಸರುಗಳನ್ನ ಜನರು ಕೊಡುತ್ತಾರೆ. Many names given to same God that reflects His character. ಅದೇ ದೇವರು ಅಂದ್ರೆ ಒಂದೇ ದೇವರಿಗೆ, ಒಬ್ಬನೇ ಒಬ್ಬ ದೇವರಿಗೆ ಆತನ ವ್ಯಕ್ತಿತ್ವವನ್ನು ನೋಡಿ ಅನೇಕ ಹೆಸರುಗಳು ಕೊಡಲ್ಪಟ್ಟಿದೆ. Many people, whatever roles is given in their lives, however God has manifested in their lives, people has given different names to God. ದೇವರು ಮನುಷ್ಯನ ಜೀವಿತದಲ್ಲಿ ಯಾವ ಯಾವ ರೀತಿಯಲ್ಲಿ ಅವರಿಗೆ ಪ್ರಕಟಿಸಿಕೊಂಡಿದ್ದಾನೋ ಆ ರೀತಿಯಲ್ಲಿ ಕರ್ತನು ಅವರಿಗೆ ಆ ಜನರು ಅವರಿಗೆ ಆ ಹೆಸರುಗಳನ್ನು ಕೊಟ್ಟಿದ್ದಾರೆ. For example, ಉದಾಹರಣೆಯಾಗಿ ನೋಡುವಾಗ ಅಬ್ರಹಾಮನಿಗೆ ನೋಡುವಾಗ God revealed Himself as a provider. ದೇವರು ಒದಗಿಸುವಾತನು ಎಂದು ಆತನು ಅಬ್ರಹಾಮನಿಗೆ ಪ್ರಕಟಿಸಿಕೊಂಡನು. To Hagar, God revealed Himself as Lahai Rohi. ಹಾಗಾರನಿಗೆ ಆತನು ಲಹಾಯ್ ರೋಹಿ ಆ ರೀತಿಯಲ್ಲಿ ಆತನು ಪ್ರಕಟಿಸಿಕೊಂಡನು. What is the meaning of Lahai Rohi? The God who sees me. ಲಹಾಯ್ ರೋಹಿಯ ಅರ್ಥವೇನು? ನನ್ನನ್ನು ಕಾಣುವ ದೇವರೆಂದು ನಾವು ನೋಡುತ್ತಾ ಇದ್ದೇವೆ. Jacob, God revealed Himself as El Elohe Israel. ಯಾಕೋಬನಿಗೆ ಯಾವ ರೀತಿಯಲ್ಲಿ ಪ್ರಕಟಿಸಿಕೊಂಡನು? ಎಲೋಹಿ ಇಸ್ರೇಲ್ ಎಂದು ಪ್ರಕಟಿಸಿಕೊಂಡನು. The God of Israel is my God. ಅದರ ಅರ್ಥ ಏನೆಂದರೆ ಇಸ್ರೇಲರ ದೇವರು ನನ್ನ ದೇವರೆಂದು ಅರ್ಥವಾಗಿದೆ. To Moses, God reveals as my banner, Jehovah Nissi. ಮೋಶೆಗೆ ಯಾವ ರೀತಿಯಲ್ಲಿ ದೇವರು ಪ್ರಕಟಿಸಿಕೊಂಡನೆಂದು ಹೇಳುವಾಗ ಯೆಹೋವನೇ ನನ್ನ ಜಯಧ್ವಜ ಅನ್ನುವ ರೀತಿಯಲ್ಲಿ ಯೆಹೋವ ನಿಸ್ಸಿ ಎಂದು ಪ್ರಕಟಿಸಿಕೊಂಡನು. To Gideon, God revealed Himself as Jehovah Shalom. ಗಿದ್ಯೋನನಿಗೆ ಆತನು ದೇವರು ಯಾವ ರೀತಿ ಪ್ರಕಟಿಸಿಕೊಂಡನೆಂದು ಹೇಳುವಾಗ ಯೆಹೋವ ಶಾಲೋಮ್ ಸಮಾಧಾನದ ಪ್ರಭು ಎಂದು ಪ್ರಕಟಿಸಿಕೊಂಡರು. Different people, ಬೇರೆ ಬೇರೆ ವ್ಯಕ್ತಿಗಳು, they gave different names to the same God. ಒಂದೇ ದೇವರಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡುವುದನ್ನು ನಾವು ಗಮನಿಸುತ್ತೇವೆ. We call Him as the healer, the deliverer. ನಾವು ಆತನನ್ನು ಬಿಡುಗಡೆ ಕೊಡುವ ಆತನು ಸ್ವಸ್ಥಪಡಿಸುವ ಆತನೆಂದು ಕರೆಯುತ್ತೇವೆ. Even Sunday, when people give their testimonies, ಭಾನುವಾರ ಜನರು ಆ ಸಾಕ್ಷಿಯನ್ನು ಕೊಡುವಾಗ the joy of the testimonies will be God
ಆ ಒಂದು ಸಾಕ್ಷಿಗಳಲ್ಲಿ ಹೆಚ್ಚಾದ ಸಾಕ್ಷಿಗಳನ್ನು ನೋಡುವಾಗ ದೇವರು ನನ್ನನ್ನು ಸ್ವಸ್ಥಪಡಿಸಿದೆಂದು ಹೇಳ್ತಾರೆ. God, they say, God is my healer, God is my deliverer. ದೇವರು ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ, ದೇವರು ನನ್ನನ್ನು ಸ್ವಸ್ಥಪಡಿಸಿದ್ದಾನೆ ಎಂದು ಹೇಳುತ್ತಾರೆ. That is their revelation. ಅದು ಅವರ ಪ್ರಕಟಣೆಯಾಗಿದೆ. But very few people, ಆದರೆ ಕೆಲವೇ ಜನರು they recognize God as the rewarder God. ಅವರು ದೇವರನ್ನ ಯಾವ ರೀತಿಯಲ್ಲಿ ಅನುಭವ ಮಾಡಿದ್ದಾರೆ ಎಂದು ನೋಡುವಾಗ ಕೆಲವೇ ಜನರು ಬಹುಮಾನ ಆತನು ಕೊಡುವಾತನು ಬಹುಮಾನಿಸುವ ಆತನೆಂದು ಅನುಭವ How ಮಾಡಿದ್ದಾರೆ. many people they stand and testify and say, God is my rewarder? ಎಷ್ಟು ಜನ ಆ ಸಾಕ್ಷಿಯ ಸಮಯದಲ್ಲಿ ನಿಂತುಕೊಂಡು ದೇವರು ನನಗೆ ಬಹುಮಾನ ಕೊಡುವಾತನು ಎಂಬುದನ್ನು ಅಂದಿದ್ದಾರೆ. Many people they stand and they testify, God healed me. ಅನೇಕ ಜನರು ದೇವರು ನನಗೆ ಸ್ವಸ್ಥಪಡಿಸಿದ್ದಾನೆ ಎಂದು ಹೇಳಿದ್ದಾರೆ. Many people have testified, God delivered me. ಅನೇಕ ಜನರು ನನಗೆ ಬಿಡುಗಡೆ ಕೊಟ್ಟಿದ್ದಾನೆ ಎಂದು ಹೇಳಿದ್ದಾರೆ. But very few people they stand and they say, God is my rewarder. ಸ್ವಲ್ಪ ಜನ ತನ್ನ ದೇವರು ನನಗೆ ಬಹುಮಾನವನ್ನು ಕೊಟ್ಟಿದ್ದಾರೆ, ದೇವರು ನನ್ನ ಬಹುಮಾನವಾಗಿದ್ದಾನೆ ಎಂದು ಹೇಳುತ್ತಾರೆ. Today let's see God as our rewarder. ಇವತ್ತಿನ ದಿವಸ ದೇವರು ನಮಗೆ ಬಹುಮಾನಿಸುವಾತನಾಗಿದ್ದಾನೆ, ಮಾನಿಸುವಾತನಾಗಿದ್ದಾನೆ ಎಂಬುದನ್ನು ನೋಡೋಣ. ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. Amen. God is our rewarder God. ದೇವರು ನಮ್ಮ ಬಹುಮಾನವನ್ನು ಕೊಡುವ, ಅದರ ಪ್ರತಿಫಲವನ್ನು ಕೊಡುವ ಆತನಾಗಿದ್ದಾನೆ. So let us see a few verses how God rewards his people. ದೇವರು ಆತನ ಮಕ್ಕಳಿಗೆ ಯಾವ ರೀತಿಯ ಪ್ರತಿಫಲವನ್ನು ಕೊಡುತ್ತಾನೆ ಅನ್ನೋದನ್ನು ನೋಡಿಕೊಳ್ಳೋಣ. Number 1. ಮೊದಲನೇದಾಗಿ If you read Hebrews chapter 11 verse number 6. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು ನೋಡುವುದಾದರೆ, Hebrews chapter 11 verse number 6. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. Let us read what the Bible says. ಸತ್ಯವೇದ ಏನನ್ನು ಹೇಳ್ತದೆ ನೋಡಿಕೊಳ್ಳೋಣ. And without faith it is impossible to please God, because anyone who comes to him must trust, believe that he exists and that he rewards those who earnestly seek him. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Hallelujah. So this verse ಈ ಒಂದು ವಾಕ್ಯ talks about two things. ಎರಡು ವಿಚಾರಗಳನ್ನು ಮಾತನಾಡ್ತಾ ಇದೆ. Your faith, ನಿಮ್ಮ ನಂಬಿಕೆ, your faith in God, ದೇವರಲ್ಲಿ ನಿಮ್ಮ ನಂಬಿಕೆ, that brings reward. ಅದು ನಿಮಗೆ ಬಹುಮಾನವನ್ನ ಪ್ರತಿಫಲವನ್ನು ಕೊಡುತ್ತದೆ. Number 2, ಎರಡನೇದ, when you seek God, ನೀವು ಯಾವಾಗ ದೇವರನ್ನು ಹುಡುಕುತ್ತೀರೋ, when you seek earnestly, ನೀವು ಶ್ರದ್ಧೆಯಿಂದ ಯಾವಾಗ ದೇವರನ್ನು ಹುಡುಕುತ್ತೀರೋ, God rewards you. ದೇವರು ನಿಮಗೆ ಬಹುಮಾನವನ್ನು ಕೊಡುತ್ತಾನೆ. Hallelujah. Hallelujah. So Moses, ಮೋಶೆ he sought God for deliverance. ಆತನು ಬಿಡುಗಡೆಗಾಗಿ ದೇವರನ್ನು ಹುಡುಕಿದನೆಂದು ನಾವು He ನೋಡುತ್ತೇವೆ. was rewarded as a prophet, as a leader, as a deliverer. ಆತನ ವಿಮೋಚಕರು, ಆತನ ಪ್ರವಾದಿಯು, ಅದೇ ರೀತಿ ನಾಯಕನಾಗಿ ದೇವರು ಬಹುಮಾನವನ್ನು ಕೊಟ್ಟರು. He walked with God, he searched for God. ನಾಯಕರು ಆತನು ದೇವರಿಗೋಸ್ಕರ ಹುಡುಕಿದನೆಂದು ನಾವು ನೋಡುತ್ತಾ ಇದ್ದೇವೆ. So God delivered him, God rewarded him. ದೇವರು ಆತನನ್ನ ಬಹುಮಾನಿಸಿದ ಪ್ರತಿಫಲವನ್ನು ಕೊಟ್ಟನೆಂದು ನಾವು The ನೋಡುತ್ತಾ Bible ಇದ್ದೇವೆ. says he did not taste the death in this life. ಈ ಲೋಕದಲ್ಲಿ ಆತನು ಮರಣವನ್ನೇ ರುಚಿಸಲಿಲ್ಲ ಎಂದು ನಾವು ನೋಡುತ್ತಾ If you ಇದ್ದೇವೆ. can see God, ದೇವರನ್ನು ನೀವು ಹುಡುಕೋದಾದರೆ you have a special salvation from God. ನಿಮಗೆ ದೇವರಿಂದ ವಿಶೇಷವಾದ ರಕ್ಷಣೆ ದೊರಕುವಂತದಾಗಿದೆ. Hallelujah. Hallelujah. If you read about Abraham's life, ನೀವು ಅಬ್ರಹಾಮನ ಜೀವಿತವನ್ನು ನೋಡುವುದಾದರೆ he sought God's guidance. ಆತನು ದೇವರ ಮಾರ್ಗದರ್ಶನವನ್ನು ಹುಡುಕಿದನು. And then he reached the Holy Land. ತದನಂತರವೇ ಆತನು ಪರಿಶುದ್ಧವಾದ ಆತನು ವಾಗ್ದಾನದ ದೇಶಕ್ಕೆ ಪ್ರವೇಶ The ಮಾಡಿದನು. Bible talks about Jehoshaphat. ಯೆಹೋಷಾಫಾಟನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. He sought God. ಆತನು ದೇವರನ್ನು ಹುಡುಕಿದನು. Uzziah sought God. ಯೆಶಾಯನು ದೇವರನ್ನು ಹುಡುಕಿದನು. Daniel sought God. ದಾನಿಯೇಲನು ದೇವರನ್ನು ಹುಡುಕಿದನು. Nehemiah sought God. ದೇವರು ದೇವರನ್ನು ಹುಡುಕಿದನು. Zacchaeus in the New Testament, he sought God. ಜಕ್ಕಾಯ ಆತನು ದೇವರನ್ನು ಹುಡುಕಿದನು. He was rewarded in public. ಆತನು ಬಹಿರಂಗವಾಗಿ ಬಹುಮಾನವನ್ನ ಮಾನವನ ಪ್ರತಿಫಲವನ್ನು ಹೊಂದಿದನು. In front of all the people, ಎಲ್ಲರ ಜನರ ಮಧ್ಯದಲ್ಲಿ Jesus said to Zacchaeus, ಯೇಸು ಕ್ರಿಸ್ತನು ಜಕ್ಕಾಯನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. Zacchaeus, immediately come down. ಜಕ್ಕಾಯನೇ ತಟ್ಟನೆ ಇಳಿದು ಬಾ. I want to stay in your house today. ಇವತ್ತಿನ ದಿವಸ ನಿನ್ನ ಮನೆಯಲ್ಲಿ ನಾನು ಉಳಿದುಕೊಳ್ಳಬೇಕೆಂದಿದ್ದೇನೆ. He was rewarded in public. ಆತನ ಬಹಿರಂಗವಾಗಿ ಬಹುಮಾನವನ್ನು God ಹೊಂದಿದನು. said to Zacchaeus, ಜಕ್ಕಾಯನಿಗೆ ಈ ರೀತಿಯಲ್ಲಿ ಹೇಳುತ್ತದೆ, today your house has found salvation. ಈ ಹೊತ್ತೇ ನಿನ್ನ ಮನೆಯು ರಕ್ಷಣೆಯನ್ನು ಹೊಂದಿತು. Hallelujah. Church, when you see God, ಯಾವಾಗ ದೇವರನ್ನು ಹುಡುಕುತ್ತೀರೋ, when you come to God, ದೇವರ ಬಳಿಗೆ ನೀವು ಯಾವಾಗ you ಬರ್ತೀರೋ, are rewarded. ನೀವು ದೇವರಿಂದ ಮಾನವನ್ನ ಅಥವಾ ಪ್ರತಿಫಲವನ್ನ ಹೊಂದುತ್ತೀರಿ. The second reference for receiving the reward from God, ದೇವರಿಂದ ಬಹುಮಾನವನ್ನ ಅಥವಾ ಪ್ರತಿಫಲವನ್ನ ಹೊಂದುವುದಕ್ಕೆ ಇರುವಂತ ಎರಡನೇ ಒಂದು ವಾಕ್ಯ Genesis chapter 15 verse number 1, ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. talks about another instance of God rewarding Abraham. ಅಬ್ರಹಾಮನಿಗೆ ಯಾವ ರೀತಿಯಲ್ಲಿ ದೇವರು ಬಹುಮಾನವನ್ನ ಕೊಟ್ಟನು ಅನ್ನೋ ವ್ಯಕ್ತಿಯಲ್ಲಿ ನಾವು ಗಮನಿಸುತ್ತೇವೆ. God is saying to
Abraham, ದೇವರು ಅಬ್ರಹಾಮನಿಗೆ ಈ ರೀತಿಯಲ್ಲಿ ಹೇಳ್ತಿದ್ದಾರೆ, Abraham, don't be afraid. I am your shield. You are exceedingly great reward. ಅಬ್ರಹಾಮನಿಗೆ ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ ಪವಿತ್ರ ಬೈಬಲ್ ಈ ರೀತಿಯಲ್ಲಿ ಹೇಳುತ್ತದೆ. ಇವುಗಳಾದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಕರ್ತನ ವಾಕ್ಯವು ಬಂದು, ಅಬ್ರಹಾಮನೇ ಭಯಪಡಬೇಡ, ನಾನೇ ನಿನ್ನ ಗುರಾಣಿಯು, ನಿನ್ನ ಅತ್ಯಧಿಕವಾದ ಬಹುಮಾನವೂ ಆಗಿದ್ದೇನೆ. Hallelujah. One of the versions says, I will give you great reward. ನಾನು ನಿನಗೆ ಒಂದು ಬಹುಮಾನವನ್ನು ಕೊಡುತ್ತೇನೆ. But the original translation says, ಆದ್ರೆ ಒರಿಜಿನಲ್ ಆಗಿರುವಂತಹ ವಾಸ್ತವವುಳ್ಳಂತ ಆ ಒಂದು ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿ ಹೇಳ್ತಾ ಇದೆ, I am your exceedingly great reward. ನಾನೇ ನಿನ್ನ ಅತ್ಯಧಿಕವಾದ ಬಹುಮಾನವಾಗಿದ್ದೇನೆ. Hallelujah. So God is giving Abraham about his protection ದೇವರು ಅಬ್ರಹಾಮನಿಗೆ ಆತನಿಗೆ ರಕ್ಷಣೆ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. and promises to be his reward. ಅದೇ ರೀತಿಯಲ್ಲಿ ನಿನಗಿರುವಂತಹ ಬಹುಮಾನ ಏನೆಂದು ಪ್ರಕಟಪಡಿಸ್ತಾ ಇದ್ದಾರೆ. God is a reward to Abraham. ದೇವರು ಅಬ್ರಹಾಮನಿಗೆ ಒಂದು ಬಹುಮಾನವಾಗಿದ್ದಾನೆ. Hallelujah. What Hallelujah. was his reward? ಆತನ ಬಹುಮಾನ ಏನಾಗಿದೆ? How God became exceedingly great reward in his life. ದೇವರು ಯಾವ ರೀತಿಯಲ್ಲಿ ಆತನು ಅತ್ಯಧಿಕವಾದ ಬಹುಮಾನವಾಗಿ ಆತನ ಜೀವಿತದಲ್ಲಿ ಉಂಟಾದ. God himself came through Abraham's life. ದೇವರು ಅಬ್ರಹಾಮನ ಜೀವಿತದ ಮುಖಾಂತರವಾಗಿ ದೇವರು ತಾನೇ ಇಳಿದು ಬಂದನೆಂದು ನಾವು That was his ನೋಡುತ್ತೇವೆ. exceedingly great reward. ಅದು ಆತನ ಜೀವನದಲ್ಲಿ ಅತ್ಯಧಿಕವಾದ ಬಹುಮಾನವಾಗಿದೆ. Number 3. ಮೂರನೇದಾಗಿ In Psalms chapter 19 verses from 9 to 11. ಕೀರ್ತನೆ 19ನೇ ಅಧ್ಯಾಯ 9ರಿಂದ 11 ವಚನಗಳನ್ನು Look ನೋಡುವಾಗ what the psalmist writes. ಕೀರ್ತನೆಗಾರನು ಏನನ್ನ ಬರೆಯುತ್ತಿದ್ದಾನೆ ನೋಡ್ರಿ. The fear of the Lord is clean and enduring forever. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದೆ. The judgments of the Lord are true and righteous altogether. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. More to be desired are they than gold, yes, much than fine gold. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. Sweeter also than honey and the honeycomb. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. Moreover, by them your servant is born, and in keeping them there is great reward. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. Hallelujah. Hallelujah. Third thing God says, ದೇವರು ಮೂರನೇ ವಿಚಾರ when ಹೇಳ್ತಾ you ಇದ್ದಾರೆ. value the God's commandments, ಯಾವಾಗ ದೇವರ ಆಜ್ಞೆಗಳಿಗೆ ನಾವು ಬೆಲೆಯನ್ನು ಕೊಡುತ್ತೇವೋ, when you follow and keep up God's commandments, ದೇವರ ಆಜ್ಞೆಗಳನ್ನ ಯಾವಾಗ ನಾವು ನಡೆಯುತ್ತೇವೋ, when you obey God's commandments, ದೇವರ ಆಜ್ಞೆಗೆ ಯಾವಾಗ ನಾವು ವಿಧೇಯರಾಗುತ್ತೇವೋ, you are rewarded. ನೀವು ಬಹುಮಾನವನ್ನ ಪ್ರತಿಫಲವನ್ನು ಹೊಂದುವವರಾಗಿರುತ್ತೀರಿ. When you seek God, ಯಾವಾಗ ದೇವರನ್ನು ನೀವು ಹುಡುಕುತ್ತೀರೋ, you are rewarded. ನೀವು ದೇವರ ಬಹುಮಾನ ನಿಮಗೆ ಕೊಡುತ್ತಾನೆ. Your faith in God ದೇವರ ಮೇಲೆ ಇರುವಂತ ನಂಬಿಕೆ will bring reward. ಅದು ನಿಮಗೆ ಪ್ರತಿಫಲವನ್ನು ಕೊಡುತ್ತದೆ. Here the Bible ಅದೇ says, ಸತ್ಯವೇ ಈ ರೀತಿಯಲ್ಲಿ when ಹೇಳ್ತಾ you ಇದೆ. follow whatever God says, ದೇವರು ಏನನ್ನ ಹೇಳ್ತಾನೋ ಅದನ್ನ ಹಿಂಬಾಲಿಸೋದಾದರೆ you will be rewarded. ನೀವು ಪ್ರತಿಫಲವನ್ನು ಹೊಂದುವವರಾಗಿರುತ್ತೀರಿ. Now let's go to the fourth thing. 4ನೇ ವಿಚಾರಕ್ಕೆ ಹೋಗೋಣ. Second Chronicles chapter 15 verse number 7. 2ನೇ ಪೂರ್ವಕಾಲದ 15ನೇ ಅಧ್ಯಾಯ 7ನೇ ವಚನ. Here it's the prophet Azariah is speaking to king of Judah called Asa. ಇಲ್ಲಿ ಪ್ರವಾದಿಯಾದ ಅಜರ್ಯನು ಆತನು ಇಸ್ರೇಲ್ ದೇಶದ ರಾಜನಾದ ಆಸನ ಜೊತೆ ಮಾತನಾಡುತ್ತಿದ್ದಾನೆ. You know this king Asa, he was the king of Judah. ಈ ಒಂದು ಆಸ ರಾಜನು ಆತನು ಯಹೂದ ಪ್ರಾಂತ್ಯದ ಒಂದು ರಾಜನಾಗಿದ್ದಾನೆ. Now this prophet has come to this king. ಈ ಪ್ರವಾದಿ ಅಜರ್ಯನು ಆತನು ಆಸನ ಬಳಿಗೆ ಬಂದಿದ್ದಾನೆ. Now God through this prophet is speaking to this man. ದೇವರು ಈ ಪ್ರವಾದಿಯಾದ ಅಜರ್ಯನ ಮುಖಾಂತರವಾಗಿ ಆಸನ ಜೊತೆ Let ಮಾತನಾಡುತ್ತಿದ್ದಾನೆ. us read what he says. ಆತನ ಏನನ್ನು ಹೇಳ್ತಾನೆ ನೋಡಿಕೊಳ್ಳೋಣ. But you be strong and do not let your hands be weak, for your works shall be rewarded. ನಿಮ್ಮ ಕೈಗಳು ಜೋಲು ಬೀರದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. Hallelujah. Hallelujah. Just whenever you do something good for God, ಸಭೆ ದೇವರಿಗೋಸ್ಕರ ಯಾವುದೇ ಒಳ್ಳೆ ಕಾರ್ಯವನ್ನು ನೀವು ಮಾಡುವುದಾದರೂ ಕೂಡ, any little work for God, ಯಾವುದೇ ಚಿಕ್ಕ ಕೆಲಸಗಳು ದೇವರಿಗೋಸ್ಕರ ನೀವು ಮಾಡುವುದಾದರೆ, whatever you do in God, ನೀವು ದೇವರಲ್ಲಿ ಇದ್ದುಕೊಂಡು ಏನಾದರೂ ಒಂದು ಕಾರ್ಯವನ್ನು you ಮಾಡುವುದಾದರೆ will be rewarded. ನೀವು ಖಂಡಿತವಾಗಿ ಪ್ರತಿಫಲವನ್ನು ಹೊಂದುವವರಾಗಿರುತ್ತೀರಿ. Hallelujah. Hallelujah. The fifth thing, 5ನೇ ವಿಚಾರ, let's read Daniel chapter 1. ದಾನಿಯೇಲನ ಪ್ರವಾದನೆ ಗ್ರಂಥದ 1ನೇ ಅಧ್ಯಾಯವನ್ನು ಓದೋಣ. This talks about the open reward that was received by Daniel from God. ಆ ದೇವರಿಂದ ದಾನಿಯೇಲನ
ಹೊಂದಿದಂತ ಬಹಿರಂಗವಾದ ಪ್ರತಿಫಲ ಅಥವಾ ಬಹುಮಾನದ ವಿಚಾರವಾಗಿ ಮಾತನಾಡುತ್ತಾರೆ. Do you know why Daniel, he was in Babylon captivity? ದಾನಿಯೇಲನು ಬಾಬಿಲೋನಿನಲ್ಲಿ ಒಂದು ದಾಸನಾಗಿ ಹೋದಂತಹ ಸಂದರ್ಭದಲ್ಲಿ He just did a partial fasting. ಆತನ ಅಲ್ಲಿ ಒಂದು ಪರೋಕ್ಷವಾದ ಒಂದು ಉಪವಾಸವನ್ನು It was ಮಾಡುತ್ತಾರೆ. not complete ಅದು fasting. ಸಂಪೂರ್ಣವಾದ It ಉಪವಾಸವಾಗಿರಲಿಲ್ಲ, was partial, half ಅದು fasting. ಅರ್ಧ ಒಂದು ಆ ಉಪವಾಸವಾಗಿತ್ತು. You know, he just only left non-veg. ಕೇವಲ ಆ ಮಾಂಸ ಆಹಾರವನ್ನು ಆತನು He ತ್ಯಜಿಸಿದರು. was only having vegetarian. ಕೇವಲ ಆತನು ತರಕಾರಿಗಳನ್ನ ಹಣ್ಣುಗಳನ್ನ ಮಾತ್ರ That ತಿನ್ನುತ್ತಿದ್ದರು. was a partial fasting. ಅದು ಒಂದು ಅರ್ಧ ಉಪವಾಸ ಎಂದು ಹೇಳಬಹುದು. You know, that he did for God. ಅದು ದೇವರಿಗೋಸ್ಕರ ಆ ಕಾರ್ಯವನ್ನು And ಮಾಡುತ್ತಾರೆ. how openly he was rewarded in the Babylon. ಅಲ್ಲಿ ಗಮನಿಸಿರಿ, ಬಾಬೆಲ್ ಪಟ್ಟಣದಲ್ಲಿ ಆತನು ಯಾವ ರೀತಿಯಲ್ಲಿ ಬಹಿರಂಗವಾಗಿ ಆತನು ಬಹುಮಾನವನ್ನು ಹೊಂದಿದ್ದಾನೆ. God gave him wisdom that no one else had in that empire. ದೇವರು ಆ ಬಾಬೆಲ್ ಸಾಮ್ರಾಜ್ಯದಲ್ಲಿ ಯಾರಿಗೂ ಇಲ್ಲದಂತ ಬುದ್ಧಿವಂತಿಕೆಯನ್ನ ಜ್ಞಾನವನ್ನ ದೇವರು ದಾನಿಯೇಲನಿಗೆ ಕೊಟ್ಟರು ಎಂದು ನಾವು If you ನೋಡುತ್ತೇವೆ. read Daniel chapter 1 verse number 17. ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ, Look what it says. As for these 4 young men, God gave them knowledge and skill in all literature and wisdom. Daniel had understanding in all visions and dreams. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. Such any sacrifice that you do for God. ದೇವರಿಗೋಸ್ಕರ ನೀವು ಮಾಡುವಂತ ಯಾವುದೇ ತ್ಯಾಗ ಇರಬಹುದು. Now how much you separate yourself from this world, ಈ ಲೋಕದಿಂದ ನೀವು ಎಷ್ಟೇ ನೀವು ನಿಮ್ಮನ್ನ ಬೇರ್ಪಡಿಸಿದರು, God will reward you. ದೇವರು ನಿಮಗೆ ಪ್ರತಿಫಲವನ್ನು ಕೊಡುತ್ತಾನೆ. How much you separate from the ನೀವು world, ಲೋಕದಿಂದ ಎಷ್ಟೇ ನೀವು ಬೇರ್ಪಟ್ಟು ನಿಂತರು, how much holy life you do in this ಈ world, ಲೋಕದಲ್ಲಿ ನೀವು ಎಷ್ಟೇ ಪರಿಶುದ್ಧ ಜೀವಿತವನ್ನ ಮಾಡಿದರು, you will be rewarded. ನಿಮಗೆ ಅದಕ್ಕೆ ಪ್ರತಿಫಲ ಉಂಟು. Hallelujah. Hallelujah. Daniel, ದಾನಿಯೇಲನು when he received revelations from God, ಆದರೆ ದೇವರಿಂದ ಯಾವಾಗ ಅದರ ಪ್ರಕಟಣೆಯನ್ನು ಹೊಂದಿದರು, he couldn't understand those revelations. ಆ ಪ್ರಕಟಣೆ ಏನೆಂದು ಅವರಿಗೆ ಅರ್ಥವಾಗಲಿಲ್ಲ. So what he was doing, ಆದರೆ ಏನೇನು ಮಾಡ್ತಾ he ಇದ್ದ, was taking 21 days of fasting. ಆದರೆ 21 ದಿವಸಗಳ ಉಪವಾಸವನ್ನ ಮಾಡ್ತಾ ಇದ್ದ. As a reward, God sent an angel to make him understand the revelation. ಆ 21 ದಿವಸಗಳ ಉಪವಾಸ ನಿಮಿತ್ತವಾಗಿ ಆ ದೇವರು ಆತನಿಗೋಸ್ಕರ ದೇವದೂತನನ್ನು ಕಳುಹಿಸಿ ಆತನು ಹೊಂದಿದ ಪ್ರಕಟಣೆ ಏನು ಎಂದು ಅರ್ಥಪಡಿಸಿದನು. Church, when you pray, ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ you will be rewarded. ನಿಮಗೆ ಖಂಡಿತವಾಗಿ ಪ್ರತಿಫಲ When ಸಿಗುತ್ತದೆ. you fast, ನೀವು ಉಪವಾಸ ಯಾವಾಗ you ಮಾಡ್ತೀರೋ will be rewarded. ನೀವು ಖಂಡಿತವಾಗಿ ಪ್ರತಿಫಲವನ್ನು When you ಹೊಂದುತ್ತೀರಿ. seek God, ನೀವು ಯಾವಾಗ ದೇವರನ್ನು you ಹುಡುಕುತ್ತೀರೋ will be rewarded. ನೀವು ಖಂಡಿತವಾಗಿ ನಿಮಗೆ ಪ್ರತಿಫಲ ದೊರೆಯುತ್ತದೆ. Whatever you do for God and His people, ದೇವರಿಗೋಸ್ಕರ ಮತ್ತು ದೇವ ಜನರಿಗೋಸ್ಕರ ನೀವು ಏನೇ ಮಾಡಿದರೂ ಕೂಡ you will be rewarded. ನೀವು ಖಂಡಿತವಾಗಿ ನಿಮಗೆ ಪ್ರತಿಫಲ ದೊರೆಯುತ್ತದೆ. When you obey a little commandment in the Bible, ನೀವು ಸತ್ಯವೇದಲ್ಲಿರುವಂತಹ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಯಾವಾಗ ಕೈಗೊಂಡು ನಡೆಯುತ್ತೀರೋ you will be rewarded. ನೀವು ಖಂಡಿತವಾಗಿ ಪ್ರತಿಫಲವನ್ನು ಹೊಂದುವವರಾಗಿರ್ತೀರಿ. Hallelujah. Hallelujah. This week, ಈ ಒಂದು ವಾರ, this first day, ಈ ಒಂದು ಮೊದಲನೇ ದಿನ God is speaking to you. ದೇವರು ನಿಮ್ಮ ಜೊತೆ You ಮಾತನಾಡುತ್ತಿದ್ದಾನೆ. want to be rewarded. ನೀವು ಬಹುಮಾನವನ್ನು ನೀವು ಹೊಂದಬೇಕೆಂದು Start ಬಯಸಿದ್ದಾರೆ. seeking God. ದೇವರನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿರಿ. Pray fast. ಪ್ರಾರ್ಥನೆಯನ್ನು ಮಾಡ್ರಿ, ಉಪವಾಸವನ್ನು When ಮಾಡ್ರಿ. you give to the poor people, ನೀವು ಯಾವಾಗ ಬಡವರಿಗೆ ನೀವು ಕೊಡುತ್ತೀರೋ you will be rewarded. ನೀವು ಖಂಡಿತವಾಗಿ ನಿಮಗೆ ದೇವರು ಫಲವನ್ನು ಕೊಡುತ್ತಾನೆ. And this week, ಈ ಒಂದು ವಾರ you shall come up with a testimony of God is a rewarding God. ದೇವರು ಪ್ರತಿಫಲವನ್ನ ಬಹುಮಾನವನ್ನು ಕೊಡುವಾತನೇ ಎನ್ನುವಂತ ಸಾಕ್ಷಿಯೊಂದಿಗೆ ನೀವು ಸಭೆಗೆ ಬರುತ್ತೀರಿ. Hallelujah. Hallelujah. God bless everyone according to this word of God. ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು So we are ಆಶೀರ್ವದಿಸಲಿ. going to Matthew chapter 6 verse number 4, 6 and 18. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 4, 6, 18ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುವುದಾಗಲಿ. ಅಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟದ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ. ರಾಜ, ಈ ಸಮಯದಲ್ಲಿ ಕರ್ತನೆ ರಾಜ, ನಾವು ಕಲಿತುಕೊಂಡಂತಹ ವಿಚಾರಗಳನ್ನು ನೆನಪಿಸಿಕೊಳ್ತೇವೆ ಕರ್ತನೆ. ನಾವು ಕರ್ತನೆ ರಾಜ, ರಹಸ್ಯವಾಗಿ ಕರ್ತನೆ ನಿನಗೋಸ್ಕರ, ನಿನ್ನ ರಾಜ್ಯಕ್ಕೋಸ್ಕರ, ನಿನ್ನ ಜನಗಳಿಗೋಸ್ಕರ ಕಾರ್ಯಗಳನ್ನ ಮಾಡುವಾಗ ಸ್ವಾಮಿ, ನೀನು ನಮಗೆ ಬಹುಮಾನವನ್ನ ಕೊಡುವಾಗಲಿ, ನೀನು ನಮಗೆ ಪ್ರತಿಫಲವನ್ನ ಕೊಡುವ
ಹೊಂದಿಕೊಳ್ಳುವುದನಾಗಿದೆ. ಕರ್ತನೇ, ನಾವು ನಂಬಿಕೆಯನ್ನು ಪ್ರದರ್ಶಿಸುವಾಗ ಅದರ ಪ್ರತಿಫಲವನ್ನು ನಾವು ಹೊಂದುವವರಾಗುತ್ತೇವೆ. ಕರ್ತನೇ ರಾಜಾ, ಕರ್ತನೇ ಪರಿಶುದ್ಧನಾದ ದೇವರೇ, ನಾವು ನಿನ್ನ ಚಿತ್ತದ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡುವ ಹಾಗೆ, ನಿನ್ನ ಬಹುಮಾನ ಕೊಡುವವನಾಗಿ ಕರ್ತನೇ ನಾವು ನೋಡುವ ಹಾಗೆ, ನಿನ್ನ ಬಹುಮಾನವನ್ನು ನಾವು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿ. ಇದಕ್ಕೆ ವಿರುದ್ಧವಾಗಿ ಕರ್ತನೇ ನನ್ನ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತರುವಂತ, ನಿನ್ನ ಕಾರ್ಯಗಳನ್ನು ಮಾಡದೆ ನಮ್ಮನ್ನು ತಡೆ ಹಿಡಿಯುವಂತೆ ಎಲ್ಲ ಸೈತಾನ ಅಂಧಕಾರದ ಶಕ್ತಿಗಳ ಬಲಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಮಾಡಿ ನೀನು ದಾರಿ ನಡೆಸಿ. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸುವುದೇ ಗುರುತಿನ ಜೀವ ಉಳ್ಳ ತಂದೆ. ಆಮೆನ್.